ಸಾಕಜ್ಜಿ ಏನ್ ಸಾಕು ನೆಟ್ಟಿ ನೋಡಿ ಹೆಂಗ್ ಸುಡ್ತಾ ಐತೆ ಸುಮ್ ಕುತ್ಕ ಅಜಯ್ ನನ್ಗಾಕೋ ಯಾಕ್ತೀನಿರ ಎಷ್ಟೊತ್ತಿಂದ ಕಾಯೋದಲ್ಲಿ ಸಾಕಾಕಾಜೆ ಡ್ಯೂಟಿ ಟೈಮ್ ಆಯ್ತು ಯಾಕ್ತೀನಿರ ಹಾಕು ಬೇಡ ಅಮ್ಮ ಅಯ್ಯಯ್ಯೋ ಅಮ್ಮ ಏನ್ ಸುಡ್ತಾ ಇತ್ತು ನಿನ್ ನೆತ್ತಿ ಅದು ನೆತ್ತಿ ಸುಡ್ತಾ ಇರೋದಲ್ಲ ಕುದಿತಾ ಇರೋದು ಕುದಿತ್ತೆ ಕುದಿತ್ತೆ ಅಯ್ಯೋ ಕೂದ್ಲೆಲ್ಲ ಹೋಗ್ಬಿಟ್ಟು ಕ್ಲೀನ್ ಕಿಸ್ಟಪ್ ಆಗ್ಬಿಡ್ತೀನಿ ಹೋಲಿ ಬಿಡ ತಾನೆ ಬರುತ್ತೆ ಮತ್ತೆ ವಾಪಸ್ ಏನಾದ್ರು ರಾಗ ನಿಂದ ರಾಗ ಅಲ್ಲ ಅದು ದೊಡ್ಡ ರೋಗ ಎಣ್ಣೆ ಹಾಕೋ ನೆಪದಲ್ಲಿ ನೀನ್ ಹಿಂಗ್ ತಾಳ ಹಾಕೊಂಡ್ ತಟ್ತಾ ಇದ್ರೆ ನಾನ್ ತಲೆ ಏನ್ ಹಾಕ್ಬೇಡ ಅದೇ ಹುಷಾರು ನಿಧಾನ ತಟ್ಟು ಒಳಗಡೆ ಇರೋ ಜೇಡಿ ಮಣ್ಣು ಆಸೆ ಬಂದ್ಬಿಟ್ಟತ್ತು ಹಂಗಂತ್ಯ ಏನ್ ಅಜ್ಜಿ ಮೊಮ್ಮಗ್ಳಿಬ್ರು ಸೇರ್ಕೊಂಡು ಉರ್ಸ್ತಾ ಇದ್ದೀರಾ ಇರ್ಲಿ ಬಿಡ ಚಮಟಿ ದೀಪಾವಳಿ ಅಲ್ವಾ ಪಟಾಕಿ ಉರ್ಸೋ ಬದ್ಲು ನಿನ್ನ ಉರಿಸ್ತೀನಿ ಮಾಡಿರೋದೇ ಡಬ್ಬಾ ಜೋಕು ಇನ್ನು ಕೈ ತಟ್ಕೊಂಡ್ ಬೇರೆ ನಗ್ತಾರೆ ಅಮ್ಮ ಸುಮ್ಮನೆ ಕುತ್ಕೊಳ್ಳ ಇದನ್ ಬೇರೆ ಹಾಕೊಂಡವ್ನೆ ಎಣ್ಣೆ ಏನಾದ್ರು ಬಿಟ್ಟು ನಾನ್ ಮಾತ್ರ ಹೋಗ್ಯಲ್ಲ ನೀನ ಹೋಗಿಬೇಕು ವಾಷಿಂಗ್ ಮಿಷಿನ್ ದೇಪ್ಕ ಬಂದ್ರೆ ಆಯ್ತು ಬಿಡು ಯಾಕಟ್ರಲ್ಲ ಇರೋ ನೀನು ಅಜಯ್ ದಸರಕ್ಕೆ ನಾವು ಬೋನಸ್ ಕೊಡ್ಲಿಲ್ಲ ದೀಪಾವಳಿಗೆ ಟುಸ್ ಅನ್ನಂಗಿಲ್ಲ ಬೋನಸ್ ಕೊಡ್ಲೇಬೇಕು ನೀನು ಅದೇ ಈ ವಿಷಯದಲ್ಲಿ ಮಾತ್ರ ನಾನು ಚಮಟಿ ಪರಾನೆ ಬೇಕೇ ಬೇಕು ಬೋನಸ್ ಬೇಕು ಬೇಕೇ ಬೇಕು ಬೋನಸ್ ಬೇಕು ವಿಚಾರ ಬಾಯ್ ದೊಡ್ಡ ಕಾರ್ಮಿಕರು ಪ್ರತಿ ಬಟ್ಟನೆ ಮಾಡ್ತಾರೆ ಪ್ರತಿ ಬಟ್ಟನೆ ಅದೆಲ್ಲ ಗೊತ್ತಿಲ್ಲ ಅಜಯ್ ಪಟಾಕಿ ಹೊಡ್ಯಕ್ ನಮ್ಮ ಹತ್ರ ಕಾಸಿಲ್ಲ ನೀನ್ ಬೋನಸ್ ಕೊಡ್ಲೇಬೇಕಷ್ಟೇ ಪಟಾಕಿ ಹೊಡಿಯಕ್ಕೆ ನೀನು ಚಿಕ್ಕ ಮಗುನ ಯಾಕೆ ಚಿಕ್ಕ ಮಕ್ಳು ಮಾತ್ರ ನಾ ಪಟಾಕಿ ಹೊಡೆಯೋದು ನಾವು ಹೊಡಿತೀವಿ ನಾವು ಹೊಡೆಯೋ ಒಂದೊಂದ್ ಪಟಾಕಿ ಸದ್ಗು ನರರಾಕ್ಷಸ ಅಂತಲೇ ಡಮ್ ಡಮ್ ಅನ್ನುತ್ತಂತೆ ಓಹೋ ಪುರಾಣನ ಒಟ್ಟಾಗಿ ಪುಂಗಿ ಹುಟ್ಟವಳೆ ಅಮ್ಮನಿ ಓಯ್ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನಾನು ಪಟಾಕಿಗೆ ದುಡ್ಡು ಕೊಡಕ್ಕಿಲ್ಲ ಇದೇ ಮಾತಾ ನಾನು ಒಂದ್ ಮಾತು ಹೇಳ್ತೀನಿ ಕೇಳು ಏನ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬರೋ ದೀಪಾವಳಿ ಗಂಟ ನಾನ್ ಸ್ನಾನನೂ ಮಾಡಲ್ಲ ಬಟ್ಟೆನೂ ಹಾಕೊಳಕ್ಕೆ ನೀನ್ ಹಿಂಗ್ ಬಟ್ಟೆ ಹಾಕೊಂಡಲ್ಲ ಕೂತ್ಕೊಂಡ್ರೆ ಬೀದಿಲ್ ಹೋಗೋ ಹೆಣ್ಮಕ್ಳೆಲ್ಲ ಕೊಳ್ತಕೊಂಡು ಹೊಡಿತಾರೆ ಗೊತ್ತಾಯ್ತಾ ಪಟಾಕಿ ದುಡ್ಡು ಅಂತ ದುಡ್ಡು ಬಾಯಿ ಮುಚ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಬ ನೀನು ಅಷ್ಟೇ ಹೋಗಿ ಸ್ನಾನ ಮಾಡ್ಕೊಂಬ ಪಟಾಕಿ ದುಡ್ಡು ಅಂತ ದುಡ್ಡು ಸ್ನಾನ ಮಾಡ್ಕೊ ಬಂದ್ರೆ ಕೊಡ್ತೀಯ ತಾನೇ ಯೋಚನೆ ಮಾಡ್ತೀನಿ ಯೋಚನೆ ಎಲ್ಲ ಕೊಡ್ಬೇಕಷ್ಟೇ ದಲ್ದಲ್ಲ ಇವ್ರಿಗೆ ಪಟಾಕಿ ಬರೋ ದುಡ್ಡು ಕೊಡ್ಬೇಕು ದುಡ್ಡು ಪಟಾಕಿಗಿಂತ ನೀನ್ ಬಾಯಿದೆ ಸೌಂಡ್ ಜಾಸ್ತಿ ನೀನೇನು ತಲೆ ಕಟ್ಸ್ಕೊಂಬಿಡಕ ದುಡ್ಡು ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ ಏನಂತೀಯ 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 ಅಂದೆ ಚಮಟಿ ನಮಗೂ ಅಪ್ಪ ಅಮ್ಮ ಇದ್ದಿದ್ರೆ ಹಿಂಗೆ ಅಜ್ಜಿ ತರ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡ್ಕೊಂಡು ಮಹಾರಾಣಿ ತರ ಇರ್ಬೋದಿತ್ತು ಅಲ್ವಾ ಸ್ವಾಮಿ ಪ್ರತಿ ಮನೇಲೂ ದೀಪ ಹಚ್ಚಿ ಹಬ್ಬ ಆಚರಿಸ್ತಾ ಇದ್ದಾರೆ ಆದ್ರೆ ನಮ್ಮನೇಲಿ ನಂದಾದೀಪನೇ ಕಾಣ್ತಾ ಇಲ್ಲ ಎಲ್ಲರೂ ಕಂಗಾಲಾಗಿದ್ದೀವಿ ನಮ್ ಕಮಲಿ ನಮಗ್ ಸಿಗ್ಬೇಕು ಅಂದ್ರೆ ಇರೋದೊಂದೇ ದಾರಿ ಅದು ನಮ್ ಗುರುಗಳು ದೇವ್ರೆ ಆಶ್ರಮಕ್ಕೆ ಹೋದ್ರೆ ನಮಗ್ ಉತ್ತರ ಸಿಗೋ ಹಾಗೆ ಮಾಡಪ್ಪ ಸಿಗೋ ಹಾಗೆ ಮಾಡು ಅಕ್ಕ ಇವಾಗ ಏನ್ ಕಮ್ಮಿ ಆಗಿದೆ ಅಂತ ಈಗ್ಲೂ ನೀನ್ ಮಹಾರಾಣಿ ತರನೇ ಇದೆಯಾ ಇತ್ತೀಚೆಗೆ ಯಾಕೋ ನೀನ್ ಬಾರಿ ಸೆಂಟಿಮೆಂಟಲ್ ಬಾರಿ ಮೆಂಟ್ಲಾಗ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿಲ್ಲ ಬರಕಲ್ ಅಜ್ಜಿ ರಿಷಿ ಬರೋದಕ್ಕೆ ಹೇಳಿದ್ರಂತೆ ರಚನಾ ಬಾಮ್ಮ ಯಾಕಜ್ಜಿ ಇಷ್ಟೊಂದು ಡಲ್ ಆಗಿದ್ದೀರಾ
ಕಮಲಿ ಬಗ್ಗೆ ಯೋಚನೆನಾ? ಇನ್ನೇನಿರತ್ತೆ ರಚನಾ, ನಮ್ ಕಮಲಿ ಸಿಕ್ಕೋರ್ಗು ಹೀಗೇನೆ. ಅವಳ ನಾನು ಕಣ್ ತುಂಬಾ ನೋಡಿ ಆಮೇಲೆ ಕಣ್ ಮುಚ್ಚಿದ್ರು ಪರವಾಗಿಲ್ಲ. ಅರೆ ಅಜ್ಜಿ ಬಿಡ್ತು ಅನ್ನಿ, ಕಮಲಿ ಅವ್ರು ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಆ ನಂಬಿಕೆಯಲ್ಲೇ ಇದ್ದೀನಿ ಋಷಿ. ಇಷ್ಟಕ್ಕೆ ಅವಳು ನಿನ್ನ ಬಿಟ್ಟು ಎಲ್ಲಿ ಹೋಗ್ತಾಳೆ ಹೇಳು? ನಿಮ್ಮನ್ನ ಕರೆದಿದ್ದು ಉದ್ದೇಶ ನಾವು ಒಂದ್ಸಲ ಆಶ್ರಮಕ್ಕೆ ಹೋಗ್ಬರೋಣ ಅಂತ. ಗುರುಗಳನ್ನ ಭೇಟಿ ಮಾಡಿದ್ರೆ ಮನ್ಸಿಗೆ ಸಮಾಧಾನ ಆಗ್ಬೋದು. ಹಾಗೇನೆ ಕಮಲಿ ಬಗ್ಗೆನೂ ಸುಳ್ಳು ಸಿಗ್ಬೋದು. ನಮ್ ಗುರುಗಳ ಹತ್ರ ನನ್ನ ಪ್ರತಿ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ರಿಷಿ. ಅದಕ್ಕೆ ಕಮಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವಾಗ ನಮ್ಮ ಹತ್ರಕ್ಕೆ ಬರ್ತಾಳೆ ಅಂತ ಅವ್ರ ಹತ್ರ ಕೇಳೋಣ. ಖಂಡಿತ ನಮ್ಗೆ ಕಮಲಿ ವಿಷಯ ಗೊತ್ತಾಗತ್ತೆ. ಸರಿ ಅಜ್ಜಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಊರ್ಮಿಳಾ, ಊರ್ಮಿಳಾ. ಹಾ, ಬಂದೆ ಅತ್ತೆ. ಬಾಮ್ಮ. ಏನು? ಊರ್ಮಿಳಾ, ನಾವೆಲ್ಲರೂ ಗುರುಗಳ ಆಶ್ರಮಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡ್ಕೊಂಡ್ ಬರೋಣ ಅನ್ಕೊಂಡಿದೀವಿ. ಹೋಗಿ ಚಂದ್ರನ ಕರ್ಕೊಂಡ್ ಬಾ, ಎಲ್ರೂ ಒಟ್ಟಿಗೆ ಹೋಗೋಣ. ಇಲ್ಲ, ಬೇಡ ಅತ್ತೆ. ಅವ್ರ ಮನಸ್ಥಿತಿ ಸರಿ ಇಲ್ಲ. ಇಂಥ ಸಮಯದಲ್ಲಿ ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ. ಅಯ್ಯೋ, ಒಂದೇ ಕಡೆ ಇದ್ರೆ ಏನು ಆಗಲ್ಲಮ್ಮ. ಹಾಗಲ್ಲ ಅತ್ತೆ, ನವರಾತ್ರಿ ಟೈಮಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ಊರ್ಮಿಳಾ, ನಾವು ಹೋಗ್ತಿರೋದು ಗುರುಗಳ ಆಶ್ರಮಕ್ಕೆ. ಅಲ್ಲಿ ಅಂತದ್ದೇನೂ ಆಗೋದಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ ಚಂದ್ರು ಸರಿ ಹೋದ್ರೂ ಹೋಗ್ಬೋದು. ಕಮಲಿ ಅವ್ರು ಸಿಗ್ತಾರೆ ಅಂದ್ರೆ ಅಂಕಲ್ ಖಂಡಿತ ಬರ್ತಾರೆ. ನಾನು ಹೋಗಿ ಕರ್ಕೊ ಬರ್ತೀನಿ. ಬೇಡ, ನಾನೇ ಕರ್ಕೊಂಬರ್ತೀನಿ. ಒಂದ್ ಹಾಡು ಹೇಳ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಒಂದು ಕೇಳ, ಅದನ್ನೇ ಹೇಳ್ತಾ ಇದೆಯಲ್ಲ. ಅಷ್ಟೇ ಬರೋದು ನಿನ್ನ ಅಪ್ಪ ಪರಮಾತ್ಮ, ಪ್ರತಿ ಹಬ್ಬದಲ್ಲೂ ಅಂದ್ಕೋತೀನಿ ಮುಂದಿನ ವರ್ಷ ಹಬ್ಬ ಬರೋದ್ರೊಳಗಡೆ ನಮ್ಗೆಲ್ಲ ಬದಲಾಗ್ಲಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ. ಏನೂ ಬದಲಾಗ್ಲಿಲ್ಲ ಕಣಪ್ಪ ನಮ್ ಜೀವನದಲ್ಲಿ. ಏಯ್, ಯಾಕೆ ಬದಲಾಗಿಲ್ಲ? ಈ ಸಲ ಎಷ್ಟೊಂದು ಬೈಕ್ ಎತ್ತಾಕೊಂಡ್ ಬಂದಿದೀವಿ. ತಕೊಂಡ್ ಬಂದೆ, ಆದ್ರೆ ಪೊಲೀಸ್ನವ್ರಿಗೆ ಎದ್ರುಕೊಂಡು ಆ ಬೈಕ್ ನ ಎಲ್ಲ ಅರ್ಧ ರೇಟಿಗೆ ಮಾರಿದ್ವಿ. ಅಪ್ಪ, ಈ ಹಬ್ಬದಿಂದ ಆದ್ರೂ ನಮ್ಮನೇಲಿ ಲಕ್ಷ್ಮಿ ಬಂದು ನೆಲೆಸ್ಲಿ, ನಮ್ಗೆಲ್ಲ ಒಳ್ಳೇದಾಗ್ಲಿ, ನಮ್ಗೆ ಅದೃಷ್ಟ ಬರ್ಲಪ್ಪ. ಮನೆ ತುಂಬಾ ದುಡ್ಡು ಕಾಸು ತುಳುಕ್ಬೇಕು, ಹಂಗಾಗ್ಲಪ್ಪ. ಅಯ್ಯೋ, ದೇವ್ರು ಕಾಣಿಕೆನೇ ಇಟ್ಟಿಲ್ಲ ನಾನು. ಕಾಣಿಕೆ ಇಡೋದು 1 ರೂಪಾಯಿಗೆ, ಕೇಳ್ಕೊಳ್ಳೋದು ಕೋಟಿ ಕೊಡು ಅಂತ. ಅಜ್ಜಿ, ಕಾಣಿಕೆ ಇಟ್ಟಿದ್ದಾಯ್ತು, ನಾವು ಪಟಾಕಿ ಹೊಡೆಯೋದಕ್ಕೆ ಕಾಸು ಕೊಡ್ತೀಯಾ? ಏನ್ ಮಕ್ಳಪ್ಪ ನೀವು, ಪಟಾಕಿ ಹೊಡಿಯೋದ್ರಿಂದ ದುಡ್ಡು ವೇಸ್ಟ್, ಸಮಯನೂ ವೇಸ್ಟ್. ಏನಾದ್ರೂ ಕೆಲಸ ಮಾಡ್ಕೊಡ್ರಿ. ಏನು ಕೆಲ್ಸನಾ? ಅಜಯ್, ನಾವು ರಜಾ ತಗೊಂಡು ಮಜಾ ಮಾಡ್ಬೇಕು ಅಂತ ಇದೀವಿ. ಕೆಲ್ಸಕ್ಕೆ ಲೀವ್ ತಗೊಂಡಿದ್ವಿ. ಎಸ್ ಮೈ ಡಿಯರ್ ಓಲ್ಡ್ ಲೇಡಿ,
ನೀನ್ ಕಾಸು ಕೊಟ್ಬಿಟ್ರೆ ನಾವು ತಗೊಂಡು ಸೀದಾ ಕಟ್ಲಾಚ್ಕೊಂಡ್ಬಿಡ್ತೀವಿ. ನೋಡು, ಸರ ಪಟಾಕಿನ ಕೈಯಲ್ಲೇ ಹೊಡಿಬೇಕು ಅಂತ ಇಬ್ರು ಸ್ಕೆಚ್ ಹಾಕೊಂಡಿದೀವಿ, ಗೊತ್ತಾ? ಅಪ್ಪಣ್ಣಿ, ನೀನ್ ಕೈಯಲ್ಲಿ ಸೊರ ಪಟಾಕಿ ಹೊಡಿ ಪೊಲೀಸ್ನವರು ನಿನ್ಗೆ ಲಾಟಿಲ್ ಹೊಡಿತಾರೆ. ಸರ್ಕಾರದವ್ರು ಏನ್ ಹೇಳೋರೆ ಗೊತ್ತಾ? ಏನು? ಈ ವರ್ಷ ಯಾರು ಪಟಾಕಿ ಹೊಡಿಬಾರ್ದು ಅಂತ ಹೇಳೋರೆ. ಸರ್ಕಾರದವ್ರು ಇನ್ನೊಂದ್ ಹೇಳೋರೆ ಗೊತ್ತಾ? ಏನ? ಕಳ್ತನ ಮಾಡಬಾರ್ದು ಅಂತ. ನೀನ್ ಮಾಡಿಸ್ತಿಲ್ವಾ? ಕಳ್ತನ ಮಾಡಬಾರ್ದು ಅಂದ್ರೆ ಹೊಟ್ಟೆ ಮೇಲೆ ತಣ್ಣದ್ ಬಟ್ಟೆ ಹಾಕಬೇಕು, ಅದು ನಮ್ ಕೊಸ್ಪು, ಗೊತ್ತಾ? ನಾವು ಕದ್ದು ಮುಚ್ಚಿ ಪಟಾಕಿ ಹೊಡ್ಕೋತೀವಿ, ಸುಮ್ನೆ ಕಾಸು ಕೊಡು. ನೀವು ಕದ್ದು ಮುಚ್ಚಿ ಪಟಾಕಿ ಹೊಡ್ಬಿಡ್ರಿ, ಪೊಲೀಸ್ನವ್ರು ಬಂದು ನಾನು ಹಿಡ್ಕೊಂಡು ಹೋಗ್ತಾರೆ. ಏನಮ್ಮ ನಿಂಗ್ ವಯಸ್ಸಾಗೈತೆ, ಪಟಾಕಿ ಹೊಡಿಯಕ್ಕೆ ಕಾಸು ಕೊಟ್ಟಿದ್ಯಲ್ಲ ಅಂತ. ಹೋಗಿ ಅಜಯ್, ಸುಮ್ನೆ ನಂಗೆ ತಲೆ ಕೆಡ್ಸ್ಬಿಡ. ಆಮೇಲೆ ಸರ್ಕಾರದವರು ಪಟಾಕಿ ಹೊಡಿಬಾರ್ದು ಅಂತ ಮಾತ್ರ ತಾನು ಹೇಳಿರೋದು, ಬಟ್ಟೆ ಹಾಕೋಬಾರ್ದು ಅಂತ ಹೇಳಿಲ್ವಲ್ಲ. ನಾವು ಹೊಸ ಬಟ್ಟೆ ತಗೋತೀವಿ, ಸುಮ್ನೆ ಕಾಸು ಕೊಡು ಅಷ್ಟೇ. ಅದ್ಯಾಕ ಹಂಗ್ ಕೊಡ್ಕೋತ್ಯ? ಹೋಲಿ ಬಿಡು, ಏನೋ ಕೊಡ್ತೀನಿ. ಎಷ್ಟ್ ಬೇಕು ಬಟ್ಟೆಗೆ? 5,000. 5,000? ಅಕ್ಕ, ಪ್ರಾಣ ಹೋಗ್ಬಿಡ್ತಾ ನೋಡು. ಅದೇ 5,000 ಎಲ್ಲ ನಾನು ಕೊಡಕ್ಕಿಲ್ಲ. ಏನಪ್ಪ, ನನ್ ಕೈಲಾದಷ್ಟು ಕೊಡ್ತೀನಿ. ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಬಿಳಿ ಕಾಲ್ಗೆ ಕಾಸು ಕೊಡ್ತೀನಿ ಅಂದ್ರೆ ಕಾಲನೇ ತೊಳೆದು ಬಿಡ್ತೀನಿ. ಕೋಟಿ ಗಟ್ಲೆ ಸಂಪಾದನೆ ಮಾಡ್ಕೊಂಡ್ ಬನ್ನಿ ಮಕ್ಳ. ದೇವ್ರು ಒಳ್ಳೇದ್ ಮಾಡಿ. ಕಾಸು ಕೊಡ್ತೀನಿ. ನೋಡ್ಕೊಂಡು ಖರ್ಚು ಮಾಡ್ರಿ, ಮಜಾ ಬಿಡಾಯಿ. ಅಯ್ಯಯ್ಯೋ ಅಕ್ಕ, ಅಜ್ಜಿ 10 ರೂಪಾಯಿ ಕೊಟ್ಬಿಡ್ತು. ಈಗ ಖರ್ಚು ಮಾಡಿ ಉಳ್ದಿದ್ ದುಡ್ಡು ಏನ್ ಮಾಡೋದು? ಸ್ವಿಸ್ ಬ್ಯಾಂಕ್ ಹಾಕ್ಬಿಡೋಣ. ಹಂಗೆ ಮಾಡಿ, ಹಂಗೆ ಮಾಡಿ. ಏನಿದ್ 10 ರೂಪಾಯಿ? ದೇವಸ್ಥಾನದ ಮುಂದೆಗಡೆ ಜೋಡಿ ಚಪ್ಲಿಕ್ಕಾದ್ರೆ 10 ರೂಪಾಯಿಗಿಂತ ಜಾಸ್ತಿ ಕೊಡ್ತಾರೆ. ಇಲ್ಲಿ ಜೋಡಿ ಕಾಲಕ್ಕೆ ಬಿದ್ರು 10 ರೂಪಾಯಿ ನಮ್ ಯೋಗ್ಯತೆ. ಹಿಂಗಿರ್ಬಾರ್ದಕ್ಕ, ನಾವು ಬದ್ಲಾಗ್ಲೇಬೇಕು. ಅಜಯ್, ನೀನ್ ಕಾಸು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹೊಸ ಬಟ್ಟೆ ತಗೊಂತೀವಿ, ಹಾಕೊಂತೀವಿ. ನೀನ್ ಮುಂದೆ ಬಂದು ಪೋಸ್ ಕೊಡ್ತೀವಿ, ನೋಡ್ತಾ ಇರೋ. ಏನಕ್ಕ? ನಾನ್ ರೆಡಿ. ನಡಿ. ಇಟ್ಮೇಲೆ ಅವ್ರೆ ಗೊತ್ತಾಮರಿ ನಾನ್ಯಾರು, ಗೊತ್ತಾಮರಿ ನಾನ್ಯಾರು. ಹಿಟ್ಟು ತಿನ್ನಕ್ಕೆ ರಾತ್ರಿ ಇಲ್ಲಿಗೆ ಬರ್ಬೇಕು. ಅರೆ ಇದ್ರದ್ದು ಇವತ್ತಿನ ಬಿಸ್ನೆಸ್ನೆಲ್ಲ ಹಾಳು ಮಾಡ್ಬಿಟ್ರು, ವೇಸ್ಟ್ ಆಗೋದು. ಅಯ್ಯೋ ದೇವ್ರೆ, ಅದ್ಯಾವ್ಯಾವ ದ್ವೇಷ ತೀರ್ಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾಳೋ ಏನೋ. ಅಮ್ಮ, ಅವಳು ಹಳ್ಳಿ ಗುಗ್ಗು ಕಮಲಿ ಆಗಿದ್ದಾಗ್ಲೇ ನಾವೆಲ್ಲರೂ ಹೊಟ್ಟೆ ಉರ್ಸ್ಕೊಂಡ್ಬಿಟ್ಟಿದ್ದಾಳೆ, ಈಗ ದೆವ್ವಾಗಿ ಕಾಡ್ತಿದ್ದಾಳಲ್ಲಪ್ಪ. Oh my God, stop it, ಅಮ್ಮಮ್ಮ. You're annoying me. ಅಯ್ಯೋ ಸುಮ್ನಿರು ಬೇಬಿ, ನೀನು ನೋಡಿದ್ರೆ ಕಣ್ಣಲ್ಲಿ ಗೊತ್ತಾಗ್ತಿತ್ತು ಆ ಕಷ್ಟ ಏನು ಅಂತ. ನಾನು ಎಷ್ಟು ಒತ್ತಾಡಿದ್ದೀನಿ ನನಗೆ ಗೊತ್ತು. ಅದು ಬೇರೆ, ಅವಳು ಸಾಯ್ಬೇಕಾದ್ರೆ ನೀನು ಸತ್ಯ ಎಲ್ಲ ಬಾಯಿ ಬಿಟ್ಬಿಟ್ಟಿದ್ಯಾ. ಈಗ ದೆವ್ವ ಆಗಿ ನಿಜವಾಗ್ಲೂ ಕಾಡೇ ಕಾಡ್ತಾಳೆ. ಅಮ್ಮಮ್ಮ, ಮೊದ್ಲು ಆ ಕಳ್ಳಿನ ಮೀಟ್ ಮಾಡಕ್ ಹೋಗೋಣ. ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡೋದನ್ನ ನಿಲ್ಸಿ. ಅದೇನನ್ನ ನೋಡಿ ಕಮ್ಮಿ ಅಂತ ಅನ್ಕೊಂಡ್ರೋ ಏನೋ. ಏನೋ ಕಮಲಿ ಅಂತ ಮಾತಾಡ್ದಂಗಿತ್ತು. ಕಮಲಿ ಸಿಕ್ಕಿದ್ಲಾ? ಕಮಲಿನಾ? ಈಗೇನೋ ಕಮಲಿ ಅಂತ ಮಾತಾಡ್ತಿದ್ರಲ್ಲ. ನಾವ್ ಯಾವಾಗ್ಲೂ ಕಮಲಿ ಬಗ್ಗೆನೆ ಮಾತಾಡೋದು ರಚನಾ. ವಿ ಫೀಲ್ ಫಾರ್ ಹರ್. ಪಾಪ. ಆದ್ರೆ ನಿಮ್ಮಿಬ್ರನ್ನ ನೋಡಿದ್ರೆ ಹಾಗೆ ಕಾಣ್ತಿಲ್ಲ, ಏನೋ ಮುಚ್ಚಿಡ್ತಿದ್ದೀರಾ ಅನ್ಸ್ತಿದೆ. ನಿಜ ಹೇಳುವ ನಿಕಾ, ಕಮಲಿ ಎಲ್ಲಿದ್ದಾಳೆ ಅಂತ ನಿನ್ಗೆ ಗೊತ್ತಿದ್ಯಾ? ವಾಟ್? ರಚನಾ, ಗೊತ್ತಿದ್ರು ನಾನು ಸುಳ್ಳು ಹೇಳ್ತೀನ? ವಾಟ್, ನಾನು ಏನೇ ಹೇಳಿದ್ರು ನೀನ್ ನನ್ನ ನಂಬಲ್ಲ. ಅಮ್ಮಮ್ಮ ಬನ್ನಿ, ನಾವ್ ಹೋಗೋಣ, ಟೈಮ್ ಆಯ್ತು. ಎಲ್ಲಿಗೆ? ನಮ್ಗೆ ಸ್ವಲ್ಪ ಕೆಲಸ ಇತ್ತು. ಹಾಗಾದ್ರೆ ನೀವಿಬ್ರು ಆಶ್ರಮಕ್ಕೆ ಬರಲ್ವಾ? ಹ? ಆಶ್ರಮಕ್ಕೆ? ಎಲ್ರು ಅವ್ರವ್ರ ಮನೆಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ನಾವ್ ಮಾತ್ರ ಆಶ್ರಮಕ್ಕ? ಹಬ್ಬ ಮಾಡೋ ವಾತಾವರಣ ಇಲ್ಲ ಅಂತ ನಿನಗೂ ಗೊತ್ತು. ರಚನಾ, ಡೋಂಟ್ ವೇಸ್ಟ್ ಆರ್ ಟೈಮ್. ನಾವ್ ಎಲ್ಲೂ ಬರಲ್ಲ, ನೀವೇ ಹೋಗಿ ಬನ್ನಿ. ಓಕೆ ರಚನಾ, ಹೊರಡೋಣವಾ? ಹಾ ಅಣ್ಣ, ಬಂದೆ. ಏ, ಋಷಿ ಬಂದಿದ್ದಾನ? ಹಾಗಾದ್ರೆ ನಾನು ಬರ್ತೀನಿ. 5 minutes.
ಬೇಬಿ ಆ ಕಳ್ಳಿನ ಮೀಟ್ ಮಾಡಕ್ ಹೋಗ್ಬೇಕಲ್ಲ ಬೇಬಿ. ಡೋಂಟ್ ವರಿ ಅಮ್ಮಮ್ಮ, ಅದನ್ನ ಯಾವಾಗ ಬೇಕಾದ್ರೂ ಪೋಸ್ಟ್ಪೋನ್ ಮಾಡ್ಬೋದು. ರಿಷಿ ಬಂದಿದ್ದಾನಂತೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಂದ್ ಚಾನ್ಸ್ ಸಿಕ್ಕಿದೆ. ಆ ಕಳಿಗೆ ಈಗ್ಲೇ ಕಾಲ್ ಮಾಡಿ ಇನ್ನೊಂದ್ ದಿನಕ್ಕೆ ಅಪಾಯಿಂಟ್ಮೆಂಟ್ ಕೊಡಕ್ ಹೇಳ್ತೀನಿ. ಓಕೆ? ಕಿಲಾಡಿ ಮುದ್ಕಿ ಹಬ್ಬಕ್ಕೆ ಕಾಸು ಕೊಡಲ್ಲ ಅಂತಾಳೆ. ಏನಾದ್ರೂ ಮಾಡ್ಬೇಕು. ಫೋನ್ ಮಾಡ್ತಾವ್ರೆ. ಮಾತಾಡು. ಹಲೋ. ಹಾಯ್, ಹಲೋ. ಅದು ಆಕ್ಚುಲಿ ಇವತ್ತು ಹಬ್ಬ ಇರೋದ್ರಿಂದ ನಮ್ಮ ಅಪಾಯಿಂಟ್ಮೆಂಟ್ ನ ಮುಂದಕ್ಕೆ ಹಾಕೊಳಕ್ಕಾಗತ್ತಾ? ನಾನೇ ಹೇಳೋಣ ಅಂತಿದ್ದೆ, ಇವಾಗ ಮನೆ ಫೋನ್ ಮಾಡಿ ಹೇಳ್ಬಿಟ್ಲಲ್ಲ. ಇರ್ಲಿ ಯಾವ್ದಕ್ಕೂ ಡೌ ಮಾಡೋಣ. ಹಲೋ ಮೇಡಮ್, ಅದ್ ಹೆಂಗಾಗುತ್ತೆ? ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಬಿಸಿ ಅಂತ ಗೊತ್ತಿಲ್ವಾ ನಿಮ್ಗೆ? ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀವಿ. ಹೆಚ್ಚುಂಟಿ ಲಡ್ಡು ಜಾಮೂನು ಎಲ್ಲಾನು ಬಾಯಿಗೆ ತಾನಾಗೇ ಬಂದು ಬೀಳ್ತಾವಲ್ಲೋ. ಎಕ್ಸ್ಟ್ರಾ ಪೇ ಮಾಡ್ತೀರಾ? ಯಾ, ಸರಿ ಬಿಡಿ. ನೀವ್ ಇಷ್ಟೊಂದೆಲ್ಲ ಕೇಳ್ಕೊಳ್ತಿದ್ದೀರಾ ಅಂದ್ಮೇಲೆ ಬೇಡ ಅನ್ನಕ್ಕಾಗುತ್ತಾ? ಹೆಂಗಾದ್ರೂ ಮಾಡಿ ಅಕ್ಕನ್ನ ಒಪ್ಪಿಸ್ತೀನಿ. ಮುಂದೆ ಅಪಾಯಿಂಟ್ಮೆಂಟ್ ಯಾವಾಗ ಅನ್ಬಿಟ್ಟು ಕೇಳಿ ಹೇಳ್ತೀನಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಆ ಶ್ರೀಮಂತ್ ಪಾರ್ಟಿಗಳು ಇವತ್ ಬರಕ್ಕಾಗಲ್ಲ, ಇನ್ನೊಂದ್ ದಿನ ಬರ್ತೀವಿ, ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂತ ಬರೀ ಹೇಳ್ತಾವ್ರೆ. ಹೆಂಗೆ? ಹೌದಾ? ಹಾ. ಒಡಿ ಅಂಡ್ ನಡಿ. ಅಮ್ಮಮ್ಮ ಡನ್. ಓಕೆ, ನಾನು ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಸರಿ ಸರಿ. ಆಹಾ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ನ ಮೊಮ್ಮಗಳು ಅವಳಿಗಿಂತ ದೊಡ್ಡ ಕಳ್ಳಿ. ರಿಷಿ ಬರ್ತಾನೆ ಅಂದ ತಕ್ಷಣ ಅಲ್ಲಿಗೆ ಹೋಗೋದನ್ನೇ ಪೋಸ್ಟ್ಪೋನ್ ಮಾಡ್ಬಿಟ್ಲು. ಬೇಡ. ಬೇಡವಾ? ಒಳಿತು ಬಿಡು. ಅಲ್ಲ, ಮುದ್ಕಿಗೆ ಎಷ್ಟು ಕೊಬ್ಬಿದ್ರೆ ಬಟ್ಟೆ ತಗೊಳ್ಳೋದಕ್ಕೆ ಕಾಸು ಕೊಡೋದಿಲ್ಲ ಅಂತ ಹೇಳ್ತಾಳೆ. ನಮ್ ಯೋಗ್ಯತೆ ಬರೀ 10 ರೂಪಾಯಿ ಅಂತೆ. ಮಾಡ್ತೀನಿರೋ, ಮಲಗಿದ್ದಾಗ ದಿಂಬಡೆ ಬಾಂಬ್ ಬಿಟ್ಬಿಡ್ತೀನಿ. ಮಾಡ್ತೀನಿ. ಲೇ ಬಿಡ, ಪಾಪ ಅವಳು ನಮ್ಮೊಳದಕ್ಕೆ ತಾನೇ ಹೇಳ್ತಾಳೆ. ಏನು, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಬೇಜಾನ್ ಸಪೋರ್ಟ್ ಮಾಡ್ತಾ ಇದ್ಯಾ? HMT ಅವಳಿಗೂ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಹೋಗ್ಲಿ ಬಿಡ. ನಿಂಗೇನು ಹೊಸ ಬಟ್ಟೆ ತಾನೆ, ಅದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡಿದ್ರೆ ಆಯ್ತು ಬಿಡು. ಏನ್ ಮಾಡ್ತೀಯ? ದೇವ್ರು ಏನೋ ಒಂದ್ ದಾರಿ ತೋರಿಸ್ತಾನೆ, ನೋಡ್ತಾ ಇರು. ಏನ್ ತೋರಿಸ್ತಾನ ಏನೋ. ಅಲ್ಲಿ ನೋಡು, ಸಿಕ್ಕಾಯ್ತು. ಗಾಡಿಲಿ ಇಬ್ರು ಬರ್ತಾವ್ರೆ, ನಮ್ ಡ್ರಾಮಾ ಶುರು ಹಚ್ಕೊಳ್ಳೋಣ ಬಾ. ನೋಡಿ. ಸಮಯ ದುಡ್ಡು ಬೀಳ್ಸ್ಕೊಂಡೋಗಿದ್ದೀರಾ ನೋಡ್ರಿ. ನೋಡ್ಕೊ, ನಾನು ನೋಡ್ಕೋತೀನಿ. ಏನೋ ಅಣ್ಣ, ದುಡ್ಡು ಬೀಳ್ಸ್ಕೊಂಡೋಗಿದ್ದೀರಾ ನೋಡೋಣ. ಮಹೇಶ ತಗೊಳ ದುಡ್ಡು. ಸರ್, ಇಲ್ಲಿ ರಾಮಂದ್ರ ಎಲ್ಲಿ ಬರುತ್ತೆ ಸರ್? ಅಕ್ಕ ಎಸ್ಕೇಪ್.